ನೀನೇ ನನ್ನ ಆದಿಶೇಷನು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪರೀಕ್ಷೆ ಮಾಡಿದೆ ಗೊತ್ತಾ? ಕೊನೆಗೂ ನೀನು ಪರೀಕ್ಷೆಯಲ್ಲಿ ಗೆದ್ದೆ. ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು. ಶಿವಾನಿ ಮೋಸ ಹೋಗ್ತಾ ಇದ್ಯಾ? ನಿನ್ನ ಆದಿಶೇಷ ಅವನಲ್ಲ, ನಾನು. ನಾನು ಅವ್ರಿದ್ದೇ ಕೆಡ್ಸಿದ್ದೀನಿ, ಅವ್ರು ನೆಮ್ಮದಿ ಹಾಳು ಮಾಡಿದ್ದೀನಂತೆ. ಅದಕ್ಕೆ ನನ್ ಬದುಕಿರ್ಲೇಬಾರ್ದಂತೆ. ಯಾಕೆ ಯಜಮಾನ್ರೆ, ನಾನೇನ್ ಮಾಡಿದ್ದೀನಿ ನಿಮ್ಗೆ? ಯಾವಾಗ್ಲೂ ನಿಮ್ ಜೊತೆಗೆ ಇದ್ದು ನಿಮ್ ಸೇವೆ ಮಾಡ್ಕೊಂಡಿರ್ತಾ ಇದ್ದೆ. ನನ್ನ ಕೊಲ್ಲೋಕ್ಕಾದ್ರೂ ನಿಮ್ಗೆ ಹೇಗೆ ಮನ್ಸು ಬಂತು? ಅವ್ರನ್ನೇನ್ ಕೇಳ್ತೀಯ ತ್ರಿಶೂಲ್? ಅವ್ರಿಗೆ ಕೊಲ್ಲೋದು ಅಭ್ಯಾಸ ಆಗ್ಬಿಟ್ಟಿದೆ. ನನ್ನ ಆದಿಶೇಷನ ಕೊಂದ್ರು, ನನ್ನ ಸಹಾಯಕ್ಕೆ ಅಂತ ಇದ್ದ ನೀಲಿನ ಕೊಂದ್ರು, ಈಗ ಅಮೃತ. ಶಿವಾನಿ, ಏನಾಗಿದೆ ನಿಮ್ಮಿಬ್ಬರಿಗೂ? ಡ್ಯಾಡ್ ಬಗ್ಗೆ ಅವಾಗಿಂದ ಮಾತಾಡ್ತಾನೆ ಇದ್ದೀರಾ? ಹುಚ್ಚಿಡ್ತೀರಾ ನಿಮ್ಗೆ? ತ್ರಿವಿಕ್ರಮ್, ಯಾಕೆ ಶಿವಾನಿ ಅವನ್ನ ತಡೆದೆ? ನೀವಿಬ್ರು ಸೇರ್ಕೊಂಡು ಅವ್ರ ಅಪ್ಪನ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಿದ್ರೆ ಮಗ ಅದವನು ಬಾಯಿ ಮುಚ್ಕೊಂಡಿರ್ಬೇಕಾ? ಮಾತಾಡೋಳಿ ಮೇಯ. ಏನೇನೋ ಮಾತಾಡ್ಬೇಡಿ. ನನ್ಗೆ ಎಷ್ಟು ನೋವು ಸಂಕಟ ಅನುಭವಿಸಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಅವರಿಂದ ಮೋಸ ಹೋಗಿದ್ದೀನಿ ನಾನು. ಮೋಸ ಮಾಡ್ತಿರೋದು ನಾನಲ್ಲ, ನೀನು. ಇಷ್ಟು ದಿವಸ ತ್ರಿವಿಕ್ರಮನ್ನ ಪ್ರೀತಿಸೋ ನಾಟಕ ಆಡಿ ಈಗ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ? ನಂದು ನಾಟಕದ ಪ್ರೀತಿ ಅಲ್ಲ. ಓಹೋ, ಇನ್ ನಾಗಿಣಿ ಅಂತ ಗೊತ್ತಿದ್ದು ನನ್ನ ಮಗನ್ನ ಪ್ರೀತಿ ಮಾಡೋದಿಲ್ಲ, ಇದು ಮೋಸ ಮಾಡೋ ಸಂಚಲ್ವಾ? ಇಲ್ಲ, ನ್ಯಾಯವಾದ ಪ್ರೀತಿನ ದಕ್ಕಿಸ್ಕೊಳ್ಳೋ ಮಹಾದಾಸೆ. ಯಾವುದು ನ್ಯಾಯ? ಇಚ್ಛಾದಾರಿ ನಾಗ ಆಗಿ ನನ್ನ ಮಗನ್ನ ಪ್ರೀತಿ ಮಾಡೋದು ನ್ಯಾಯನಾ? ನನ್ನ ಮಗನ್ನ ವಂಚಿಸಿ ನನ್ನ ಕುಟುಂಬನ ನಾಶ ಮಾಡೋದು ನ್ಯಾಯನಾ? ಏನಂದೆ? ನಾನ್ ನಿನ್ ಮಗನ ಪ್ರೀತಿಸಿದ್ದು ನಾಟಕ ಅಂದೆ ಅಲ್ವಾ? ನಂದು ನಾಟಕ ಪ್ರೀತಿ ಅಲ್ಲ. ಇವನು ನಿನ್ನ ಮಗ ಆಗಿ ಹುಟ್ಟೋದಕ್ಕಿಂತ ಮುಂಚೆನೆ ನಾನು ಇವನನ್ನ ಪ್ರೀತಿಸ್ತಾ ಇದ್ದೆ. ಏನು? ನನ್ನ ಮಗ ಹುಟ್ಟಕ್ಕೆ ಮುಂಚೆಯಿಂದ ಪ್ರೀತಿ ಮಾಡ್ತಾ ಇದೀಯಾ? ತ್ರಿವಿಕ್ರಮ್ ಈ ಜನ್ಮದಲ್ಲಿ ನಿನ್ನ ಮಗ, ಆದ್ರೆ ಹೋದ ಜನ್ಮದಲ್ಲಿ ಇವನು ನನ್ನ ಆದಿಶೇಷ. ನಿಮ್ಮ ದುರಾಸೆಗೆ ಕೊಂದು ಬಂದ ನನ್ನ ಆದಿಶೇಷನ ಮರು ಜನ್ಮ ಇವನೇ ನನ್ನ ಆದಿಶೇಷ. ನಿಮ್ ದುರಾಸೆ ನಮ್ಮಿಬ್ರನ್ನ ಹೋದ ಜನ್ಮದಲ್ಲಿ ದೂರ ಮಾಡಿರ್ಬೋದು, ಆದ್ರೆ ನಮ್ಮ ಪ್ರೀತಿ ಎಷ್ಟು ಗಟ್ಟಿ ಆಗಿದೆ ಅಂದ್ರೆ ಈ ಜನ್ಮದಲ್ಲಿ ನನ್ನ ಆದಿಶೇಷ ತ್ರಿವಿಕ್ರಮ್ ಆಗಿ ಮರು ಜನ್ಮ ಪಡ್ಕೊಂಡು ಬಂದಿದ್ದಾರೆ. ಅನ್ಕೊಂಡೆ ನಾನು ಭೂಮಿಗೆ ಬಂದಿರೋದು. ಶಿವಾನಿ, ನಾನು ಆದಿಶೇಷ ಅಲ್ಲ, ನಾನು ತ್ರಿವಿಕ್ರಮ್. ಅದು ಈ ಜನ್ಮದಲ್ಲಿ. ಹೋದ ಜನ್ಮದಲ್ಲಿ ನೀನೇ ನನ್ನ ಆದಿಶೇಷ. ಶಿವಾನಿ, ನಾನು ಆದಿಶೇಷ ಅಲ್ಲ. ನಿನಗೆ ಹಳೇದು ಯಾವತ್ತೂ ನೆನಪಿಲ್ಲ. ನಮ್ಮ ಪ್ರೀತಿ ಜನ್ಮದ್ದು. ಹೋದ ಜನ್ಮದಲ್ಲಿ ಹುಣ್ಣಿಮೆ ದಿನ ನಾವಿಬ್ರು ನಾಗಬನದಲ್ಲಿ ಪ್ರೀತಿ ಸಲಾಪದಲ್ಲಿ ತೊಡಗಿದಾಗ ಇವ್ರುಗಳು ನಾಗಮಣಿ ಕದಿಯೋದಕ್ಕೆ ನಾಗಮಣಿಗೆ ನುಗ್ಗದು. ನೀನ್ ನನ್ನ ಬಿಟ್ಟು ಅವ್ರನ್ನ ನಡೆಯೋ ಪ್ರಯತ್ನ ಮಾಡ್ದೆ, ಆದ್ರೆ ಅವರು ನಾಗಮಣಿಯ ಕದಿಯೋದಕ್ಕೆ ನೀನೇ ಕೊಂದ್ರು. ನನ್ನಿಂದ ದೂರ ಮಾಡಿದ್ರು.
ಆದ್ರೆ ನೀನ್ ನಾಗಲೋಕದಿಂದ ಅಷ್ಟೇ ದೂರ ಆದ ನೀನ್ ಆತ್ಮ ಭೂಲೋಕದಲ್ಲಿ ಪುನರ್ಜನ್ಮ ಪಡಿತು. 7 ಜನ್ಮಕ್ಕೂ ನಿನ್ನ ಜೊತೆಗಿರ್ತೀನಿ ಅಂತ ಕೊಟ್ಟ ಮಾತನ್ನ ನೀನ್ ಮತ್ತೆ ಹುಟ್ಟಿ ಸಾಬೀತು ಮಾಡ್ಬಿಟ್ಟೆ. ನೆನಪು ಮಾಡ್ಕೋ ಆದಿಶೇಷ, ನಾವಿಬ್ರು ನಾಗಲೋಕದಲ್ಲಿ ಜೊತೆಯಾಗಿ ಓಡಾಡಿದ್ದು. ನೀನು ಯುವರಾಜನಾಗಿ ನಾಗಲೋಕದಲ್ಲಿ ಮೆರೆದಿದ್ದು. ಇದನ್ನೆಲ್ಲ ನೆನಪು ಮಾಡ್ಕೋ. ಆದಿಶೇಷ, ನಿನ್ನನ್ನು ನಾನು ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಚಿಕ್ಕ ಹುಡುಗಿಯಾಗಿ ಈ ಮನೆಗೆ ನಿನ್ನ ಹುಡ್ಕೊಂಡು ಬಂದೆ. ನೀನೇ ನನ್ನ ಆದಿಶೇಷನು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪರೀಕ್ಷೆ ಮಾಡ್ದೆ ಗೊತ್ತಾ? ಕೊನೆಗೂ ನೀನು ಪರೀಕ್ಷೆಯಲ್ಲಿ ಗೆದ್ದೆ. ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು. ಶಿವಾನಿ ಮೋಸ ಹೋಗ್ತಾ ಇದ್ಯಾ? ನಿನ್ನ ಆದಿಶೇಷ ಅವನಲ್ಲ, ನಾನು. ಸುಳ್ಳು. ನೀನಲ್ಲ ನನ್ನ ಆದಿಶೇಷ ತ್ರಿವಿಕ್ರಮ್. ನಿನಗೋಸ್ಕರ ಮರುಜನ್ಮ ಮಾತಾಡಿರೋ ಆದಿಶೇಷ ನಾನು. ಆದಿಶೇಷನ ಆತ್ಮ ಇರೋದು ನನ್ನಲ್ಲಿ. ಸುಳ್ಳು ಹೇಳ್ತಿದ್ಯಾ ನೀನು? ತ್ರಿವಿಕ್ರಮ್ ನನ್ನ ಆದಿಶೇಷ. ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಅನ್ನೋ ಕಾರಣಕ್ಕೆ, ನಾನು ತ್ರಿವಿಕ್ರಮ್ ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ನೀನು ಈ ರೀತಿ ಹೇಳ್ತಿದ್ಯಾ? ನೋಡು, ನನ್ನ ತ್ರಿವಿಕ್ರಮ್ ಪ್ರೀತಿ ಜನ್ಮದ್ದು. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಹುಣ್ಣಿಮೆ ರಾತ್ರಿಲಿ ನಾಗಗಳ ಸಮ್ಮಿಲನದ ಹೊತ್ತಲ್ಲಿ ನಿನ್ನ ಜೊತೆಗಿದ್ದಿದ್ದು ನಾನು. ಪರಮೇಶ್ವರನ ಮುಂದೆ ಪತಿ ಪತ್ನಿಯರಾಗ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದು ನಾನು. ಪರಮೇಶ್ವರ, ನಾಗಲೋಕವನ್ನೇ ಬೆಳಗುವ ಈ ಹುಣ್ಣಿಮೆ ಚಂದ್ರನ ಸಾಕ್ಷಿಯಾಗಿ ನಿನ್ನ ಸನ್ನಿಧಾನದಲ್ಲೇ ಪತಿ ಪತ್ನಿಯರಾಗುತ್ತೇವೆ. ನಮ್ಮನ್ನು ಆಶೀರ್ವದಿಸು. ನಮ್ಮಿಬ್ಬರ ಪ್ರೀತಿಗೆ ಆ ಪರಮೇಶ್ವರ ಒಪ್ಪಿಗೆ ಸೂಚಿಸಿದ್ದು, ನೀನು ಮೌನದಲ್ಲೇ ಒಪ್ಪಿಗೆ ಕೊಟ್ಟಿದ್ದು. ಶಿವಾನಿ, ಆ ಈಶ್ವರನೇ ಒಪ್ಪಿಗೆ ಕೊಟ್ಟಾಯ್ತು. ನಿನಗೆ ಒಪ್ಪಿಗೆಯೇ? ನಾನು ನೀನು ಹಾರ ಬದಲಾಯಿಸಿಕೊಂಡು ಹೊಸ ಬದುಕನ್ನು ಆರಂಭ ಮಾಡಿದೆ. ಪರಮೇಶ್ವರನ ಮುಂದೆ 7 ಜನ್ಮಕ್ಕೂ ನಾನು ನೀನು ಪತಿ ಪತ್ನಿಯರಾಗಿರ್ತೀವಿ ಅಂತ ಮಾತು ಕೊಟ್ಟು 7 ಜನ್ಮಕ್ಕೂ ನಾವಿಬ್ಬರು ಪತಿ ಪತ್ನಿಯರಾಗಿರಬೇಕು. ಸೃಷ್ಟಿಯ ಕೊನೆವರೆಗೂ ನಮ್ಮ ಪ್ರೀತಿ ಅಮರವಾಗಿರಬೇಕು ಅಂತ ಮಾತಾಡ್ಕೊಂಡು, ಸೃಷ್ಟಿಯ ಕೊನೆಯವರೆಗೂ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕು. ಇಲ್ಲ, ನೀನಲ್ಲ ತ್ರಿವಿಕ್ರಮ್. ನಾನೇ ಆದಿಶೇಷ ಅನ್ನೋದಕ್ಕೆ
ನಿನಗೆ ಸಾಕ್ಷಿ ಬೇಕಾ? ನೋಡಿಲ್ಲಿ ನಾಗಲೋಕದ ಯುವರಾಜನಿಗಿರಬೇಕಾದ ಮಚ್ಚೆ ನೋಡು. ತ್ರಿವಿಕ್ರಮ್ ಅವನಿಗಿಲ್ಲ, ಯಾಕಂದ್ರೆ ಅವನ ಆದಿಶೇಷ ಅಲ್ಲ. ಇಲ್ಲ, ತ್ರಿವಿಕ್ರಮ್ಗೆ ಬೆನ್ ಮೇಲೆ ಮಚ್ಚೆ ಇದೆ. ನಾನೇ ನೋಡಿದ್ದೀನಿ. ಎಲ್ಲಿ ನಿಮ್ಮ ಮಚ್ಚೆ ತೋರಿಸಿ. ಮಚ್ಚೆ ಇಲ್ಲ. ಶಿವಾನಿ ಆದಿಶೇಷ ಹೌದು, ನಾನೇ ನಿನ್ನ ಆದಿಶೇಷ. ಶಿವಾನಿ ಆದಿಶೇಷ ಶಿವಾನಿ ಯಾಕೆ ಇನ್ನೂ ಅನುಮಾನ? ಶಿವಾನಿ ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ, ನಿನ್ ಜೊತೆಗೆ ಸದಾ ಕಾಲ ಇರ್ತೀನಿ. ನಿಮ್ಮ ಮೇಲಾಣೆ, ಸದಾ ನಿಮ್ಮ ನೆರಳಾಗಿರುತ್ತೇನೆ. ಪ್ರಣಯದ ಹೊಸ ಚಾವಿ ಬೆಳಗುತ್ತ ಹೊರಟಿದೆ ಕಾಮನೆಗಳ ಗೆಳತಿ. ನಾನೇ ನೀನ, ನಿನ್ನಲ್ಲೊಂದಾಗಿ ನಾನಿರುವೇನ. ಇಷ್ಟು ವರ್ಷಗಳು ನಿನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ರು. ನೀನೇ ನನ್ನ ಆದಿಶೇಷ ಅಂತ ನನಗೆ ಒಂದಿನ ಗೊತ್ತಾಗ್ಲಿಲ್ಲ. ನಾನು ಮಾಡಿದ ಅಷ್ಟು ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೆ. ಆದ್ರೆ ನಾನೇ ತಪ್ಪಿದ್ದೆ ಆದಿಶೇಷ. ನನ್ನ ಕ್ಷಮಿಸ್ಬಿಡು ಆದಿಶೇಷ. ಪ್ರತಿ ಸತಿ ನೀನೆ ನನ್ನ ಹಿಂದೆ ಬಂದು ನನ್ನ ಪ್ರೀತಿ ಅಂತ ಕೇಳ್ಕೊಳ್ತಾ ಇದ್ದೆ. ನಾನೇ ಯಾವಾಗಲೂ ರೇಖಿಸ್ತಾ ಇದ್ದೆ. ನಾನೆಂತ ದಡ್ಡಿ. ನನ್ನ ಕ್ಷಮಿಸ್ಬಿಡು ಆದಿಶೇಷ. ಕ್ಷಮಿಸ್ಬಿಡು. ಪ್ರೀತಿ, ಕ್ಷಮೆ, ಧನ್ಯವಾದ ಇದ್ಯಾವುದು ಇರಬಾರ್ದು ಅಂತ ಹಿಂದೊಮ್ಮೆ ನೀನೇ ಹೇಳಿದ್ದೆ ಅಲ್ವಾ? ಆದ್ರೂ ನಾನು ನಿನಗೆ ಎಷ್ಟು ಅವಮಾನ ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ. ಇರಬಹುದು, ಆದ್ರೆ ನಗು ನನಗೆ ಆ ನೋವನ್ನೆಲ್ಲ ಮರೆಸ್ಬಿಟ್ಟಿದೆ. ನಿನ್ ಮುಖದಲ್ಲಿ ಸದಾ ನಗು ಇರಬೇಕು. ಈ ನಗು ಸದಾ ಹೀಗೆ ಇರಬೇಕು ಅಂದ್ರೆ ನೀನ್ ಯಾವಾಗಲೂ ನನ್ನ ಜೊತೆಗಿರ್ಬೇಕು ಆದಿಶೇಷ. ಹೋದ ಜನ್ಮದಲ್ಲಿ ನನ್ನ ಒಂಟಿ ಮಾಡಿ ಹೋದಾಗೆ ಈ ಜನ್ಮದಲ್ಲೂ ನನ್ನನ್ನು ಬಿಟ್ಟು ಹೋಗ್ಬೇಡ. ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆ ಶಿವಾನಿ. ನಮ್ಮಿಬ್ಬರನ್ನ ದೂರ ಮಾಡಿದ್ರು.
ನಾನು ಅವ್ರನ್ನ ಹುಡ್ಕೊಂಡ್ ಬಂದಿರೋದು ಆದಿಶೇಷ. ಅವತ್ತೇನಾಯ್ತು? ಯಾರು ನಿನ್ನ ಕೊಂದವರು? ನಾವಿಬ್ಬರು ಪರಸ್ಪರ ಒಪ್ಪಿಗೆ ಮೇಲೆ ಪ್ರೀತಿಯ ಉತ್ತುಂಗಕ್ಕೇರಿದ್ದಾಗ ಈ ದುಷ್ಟರು ನಾಗಮಣಿನ ಕದಿಯಕ್ಕೆ ಬಂದ್ರು. ನಾನು ನಿನ್ನನ್ನು ಅಲ್ಲೇ ಬಿಟ್ಟು ನಾಗಮಣಿನ ರಕ್ಷಣೆ ಮಾಡಕ್ ಹೊರಟೆ. ಆಗ ಈ ದುಷ್ಟರು ನನ್ನನ್ನು ಮೋಸದಿಂದ ಸಾಯಿಸ್ಬಿಟ್ರು. ಅದು ಬೇರೆ ಯಾರು ಅಲ್ಲ, ಈ ದಿಗ್ವಿಜಯ ಮತ್ತೆ ಅವನ ಜೊತೆಗಿದ್ದ ನಂದೀಶ. ಆದಿಶೇಷ, ನಿನ್ನ ಕೊಂದು ನಾಗಮಣಿನ ಅಪಹರಿಸಿದ ಈ ದುಷ್ಟರ ಮೇಲೆ ನಾನು ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ. ನಾಗಲೋಕದ ಸೇಡು ಇವ್ರುಗಳ ಅಂತ್ಯದೊಂದಿಗೆ ಮುಗಿಬೇಕು. ಇವ್ರುಗಳು ಮಾಡಿರೋ ಪಾಪಕ್ಕೆ ಶಿಕ್ಷೆ ಆಗೋ ಸಮಯ ಈಗ ಬಂದಿದೆ. ನಿಮ್ಗಳಿಗೆ ಉಳಿಗಾಲ ಇಲ್ಲ. ನಿಮ್ಮ ನಾಶ ಖಂಡಿತ. ನೋಡು ಶಿವಾನಿ, ನಾನೇನು ಮಾಡ್ಬೇಡ, ಬಿಟ್ಬಿಡು. ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಡಿದ್ವಮ್ಮ, ಕೊಲ್ದೆ ಬಿಟ್ಬಿಡಮ್ಮ. ನೋಡು, ನಿನಗೆ ಆದಿಶೇಷ ಸಿಕ್ಕಿದೆ ಅಂತಾನೆ ನಿನ್ ಸೇಡು ನಿಲ್ಲಿಗೆ ಮರ್ತ್ಬಿಡು. ನನ್ ಗಂಡನ ಏನ್ ಮಾಡ್ಬೇಡ, ಅವ್ರನ್ನ ಕ್ಷಮಿಸ್ಬಿಡು, ನನ್ ಮಾಂಗಲ್ಯ ಉಳಿಸ್ಕೊಡು. ಮಾಂಗಲ್ಯನ ಮುಂದೆ ಇಟ್ಕೊಂಡು ನನ್ನನ್ನ ತಡಿತಾ ಇದ್ದೀರಾ? ಒಂದ್ ಹೆಣ್ಣಿಗೆ ಮಾಂಗಲ್ಯಕ್ಕಿಂತ ಬೇರೆ ಭಾಗ್ಯ ಯಾವ್ದಮ್ಮ? ನನ್ ಗಂಡ ತಪ್ಪು ಮಾಡಿದಕ್ಕೆ ನಮ್ಗೆಲ್ಲ ಯಾಕಮ್ಮ ಶಿಕ್ಷೆ ಕೊಡ್ತಿದ್ಯಾ? ಒಂದ್ ಹೆಣ್ಣಿನ ನೋವು ನಿಮ್ಗಳಿಗೆ ಅರ್ಥ ಆಗುತ್ತೆ, ಆದ್ರೆ ನಿಮ್ ಗಂಡಂದಿರಿಗೆ ಅರ್ಥ ಆಗಲ್ಲ. ನನ್ನ ಆದಿಶೇಷನ ಕಳ್ಕೊಂಡು ಇದಕ್ಕಿಂತ 2ರಷ್ಟು ನೋವು ಸಂಕಟನ ನಾನು ಅನುಭವಿಸಿದ್ದೀನಿ. ಸೇಡಿಗೆ ಸೇಡೇ ಉತ್ತರನ, ನನ್ ಮೇಲ್ ಸ್ವಲ್ಪ ಕರುಣೆ ತೋರ್ಸಮ್ಮ. ಆಯ್ತು, ನಿಮ್ಮನ್ನ ನೋಡಿ ಇವನನ್ನ ಕ್ಷಮಿಸ್ತೀನಿ. ನಾಗಮಣಿನ ವಾಪಸ್ ಕೊಡಕ್ ಹೇಳಿ. ನಾಗಮಣಿ ಕೊಟ್ಬಿಡ್ರಿ, ನಾಗಮಣಿನ್ ಕೊಟ್ಬಿಡ್ರಿ. ಅವ್ನು ನಮ್ಮನ್ನೆಲ್ಲ ಬಿಟ್ಬಿಡ್ತಾಳಂತೆ. ನಾಗಮಣಿನ ಕೊಟ್ಟು ಬಿಡು, ನಾನು ಇಲ್ಲಿಂದ ಹೊಟ್ಟೋಗ್ತೀನಿ. ಇನ್ಯಾವತ್ತು ನಾನು ಭೂಲೋಕಕ್ಕೆ ಬರೋದಿಲ್ಲ. ಯಾವ ನಾಗಮಣಿ? ನೀನ್ ಹೇಳೋ ತರ ಯಾವ ಮಣಿನೂ ನನ್ನ ಹತ್ರ ಇಲ್ಲ. ಸುಳ್ಳು. ನಾಗಬನದಿಂದ ಕದ್ಕೊಂಬಂದ ನಾಗಮಣಿ ನಿನ್ನ ಹತ್ರ ಇದೆ. ಅದು ನಾಗಲೋಕದ ಮುಕುಟಮಣಿ. ಅದನ್ನ ಮನುಷ್ಯರು ಇಟ್ಕೊಳ್ಳೋ ಅವಕಾಶ ಇಲ್ಲ. ಅದನ್ನ ವಾಪಸ್ ಕೊಟ್ಬಿಡು. ನನ್ನ ಹತ್ರ ಇಲ್ಲ, ಇದ್ರೂ ಕೊಡಲ್ಲ. ನಿನಗೆ ಕ್ಷಮಾದಾನನೇ ಇಲ್ಲ, ನಿನ್ನ ನಾಶನೇ ಎಲ್ಲದಕ್ಕೂ ಉತ್ತರ. ಯಾರನ್ನ ಯಾರು ನಾಶ ಮಾಡ್ತಾರೆ ನೋಡೇ ಬಿಡೋಣ. ಶಿವಾನಿಗೇನು ಮಾಡಬೇಡ. ಶಿವಾನಿಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಡ್ಡ ಬಂದ್ರೆ ಅವಳ ಜೊತೆ ನೀನು ಸಾಯ್ತೀಯ. ನಾನು ಸತ್ರು ಸರಿ, ಶಿವಾನಿಗೆ ಏನು ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದೇ ನಿನ್ ಕೊನೆ ಮಾತಾ? ಹೌದು. ಯಾರನ್ನ ಯಾರು ಕಾಪಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಇಬ್ಬರನ್ನು ನಾಶ ಮಾಡ್ತೀನಿ.